ಹಾಯ್ ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ, ಇಲ್ಲಿ ಮುಖ್ಯವಾಗಿ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಎಂಬ ಒಂದು ಸಬ್ಜೆಕ್ಟಿಂದ ಮುಖ್ಯವಾದಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ ರಿಲೇಟೆಡ್ ಇರುವಂತಹ ಕ್ವಶನ್ಸ್ಗಳು ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡಿದ್ದೇನೆ. ಹಾಗಾಗಿ ಇದನ್ನು ಕೊನೆವರೆಗೂ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾಕಂದರೆ ನಾನು ನಿಮ್ಮ ಒಂದು ರ್ಯಾಂಕ್ ಬರೋದಕ್ಕೆ ನನ್ನ ಒಂದು ವಿಡಿಯೋದಿಂದ ತುಂಬ ಸಹಾಯಕ ಆಗ್ತಾ ಹೇಳ್ತಾ ಇಲ್ಲಿ ಶುರು ಮಾಡೋಣ ಬನ್ನಿ. ಮೊಟ್ಟ ಮೊದಲು ಅಧ್ಯಾಯ ಒಂದು ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ. ಅಧ್ಯಾಯ 1 ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳನ್ನು ನೋಡೋಣ. ಇಂಪಾರ್ಟೆಂಟ್. ಫಸ್ಟ್ ಒನ್ ಮಲ್ಟಿಪಲ್ ಚಾಯ್ಸ್ ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಅಂತ ಇಲ್ಲಿ ಕೊಡಲಾಗಿದೆ. ಇಲ್ಲಿ ಮುಖ್ಯವಾಗಿ ನಿಮಗೆ ಆನ್ಸರ್ಸ್ ಕೂಡ ಇಲ್ಲಿ ಕೊಡಲಾಗಿದೆ ನೋಡಿ, ಉತ್ತರಗಳು. ಮೊದಲ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಹೌದಾ? ಸೆಕೆಂಡ್ ಒನ್, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂದರೆ ಇಲ್ಲಿ ರಾಷ್ಟ್ರೀಯ ಆದಾಯ, ಅನುಭೋಗಿಯ ವರ್ತನೆ, ನಿರುದ್ಯೋಗ, ವಿದೇಶಿ ವ್ಯಾಪಾರ ಅಂತ ಇದೆ. ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅನುಭೋಗಿಯ ವರ್ತನೆ ಇದೆ ಅಲ್ವಾ, ಇದು ಸರಿಯಾದ ಉತ್ತರ ಬರುತ್ತೆ. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಯಾವುದು ಅಂದರೆ 3 ಬಿ ಆಗುತ್ತೆ. ಹೇಗೆ ಉತ್ಪಾದಿಸಬೇಕನ್ನೋದು. ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು 2 ವಿಶಾಲ ಭಾಗಗಳಲ್ಲಿ ಅಧ್ಯಯನ ಮಾಡಲಾಗಿದೆ. ಓಕೆ, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ. ಓಕೆ, ನೆಕ್ಸ್ಟ್ ನೋಡೋಣ. ಖಾಲಿ ಬಿಟ್ಟ ಸ್ಥಳವನ್ನು ನೋಡೋಣ. ಈ ಒಂದು ಅಧ್ಯಾಯದಲ್ಲಿ ಮೊಟ್ಟ ಮೊದಲ ಒಂದು ಲೆಸನಲ್ಲಿ ಇಲ್ಲಿ ನೋಡಿ, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಮೊಟ್ಟ ಮೊದಲ ಒಂದು ಪ್ರಶ್ನೆ, ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಆಯ್ಕೆಯ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ. ಕೇಂದ್ರೀಯ ಯೋಜಿತ ಆರ್ಥಿಕತೆಯಲ್ಲಿ ಎಲ್ಲ ಪ್ರಮುಖ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ. ಇಲ್ಲಿ ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಒಂದು ಮಾರುಕಟ್ಟೆ ಆರ್ಥಿಕತೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಮಿಶ್ರ ಆರ್ಥಿಕತೆಗಳಾಗಿವೆ. ಹೌದಾ? ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಮಾರುಕಟ್ಟೆ ಅರ್ಥವ್ಯವಸ್ಥೆ, ಶಿಕ್ಷಕರ ಸೇವೆ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಇದೆ. ಇಲ್ಲಿ ಮೊಟ್ಟ ಮೊದಲ ಒಂದು ಮ್ಯಾಚ್ ದ ಫಾಲೋವಿಂಗ್ ಬಿ, ಇದು 1, ಸೆಕೆಂಡ್ 1 ಸಿ, 3 1 ಎ ಆ್ಯಂಡ್ 4 1 ಇ, ಇದು 6 1. ಓಕೆ, ಈ ರೀತಿಯಲ್ಲಿ ಆನ್ಸರ್ಸ್ಗಳಿದೆ. ನೆಕ್ಸ್ಟ್ ನೋಡೋಣ. ಕೆಳಗಿನ ಒಂದು ಪ್ರಶ್ನೆಗಳಿಗೆ 1 ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಬೇಕಾಗುತ್ತೆ. ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಯಾಕಂದರೆ ಇದು ಮೊಟ್ಟ ಮೊದಲ ಒಂದು ಪಾಠದಲ್ಲಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಮಾತ್ರ ಈ PDF ಇರೋದು. ಓಕೆ, ಸಂಪನ್ಮೂಲಗಳು ಮತ್ತು ಕೊರತೆಯಲ್ಲಿದ್ದು ಅವು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಏನಾಗುತ್ತೆ ಅಂದರೆ ಉದ್ಭವಿಸುತ್ತೆ. ಸೆಕೆಂಡ್ ಒನ್, ಮಾರುಕಟ್ಟೆ ಆರ್ಥಿಕತೆ ಎಂದರೇನಪ್ಪ ಅಂದರೆ ಈ ಆರ್ಥಿಕತೆ ಎಲ್ಲ ಚಟುವಟಿಕೆಗಳನ್ನು ನಾವು ಸರ್ಕಾರದ ಬದಲಿಗೆ ಮಾರುಕಟ್ಟೆಯಲ್ಲಿನ ಕೊಳ್ಳುವವರು ಮತ್ತು ಮಾರಾಟಗಾರರು ಏನು ಮಾಡ್ತಾರೆ ಅಂದರೆ ಆರ್ಥಿಕ ಪ್ರತಿನಿಧಿಗಳು ನಿರ್ವಹಿಸುವುದನ್ನು ನಾವೇನು ಅಂತ ಹೇಳ್ತೀವಿ, ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಹೇಳ್ತೇವೆ. ಕೇಂದ್ರೀಯ ಯೋಜಿತ ಆರ್ಥಿಕತೆ ಎಂದರೆ ಏನೆಂದು ಅರ್ಥೈಸುವಿರಿಯಪ್ಪ ಅಂದರೆ ಸರ್ಕಾರ ಅಥವಾ ಕೇಂದ್ರೀಯ ಪ್ರಾಧಿಕಾರವು ಆರ್ಥಿಕತೆಯ ಎಲ್ಲ ಪ್ರಮುಖ ಚಟುವಟಿಕೆಗಳನ್ನು ಏನು ಮಾಡುತ್ತೆ ಅಂದರೆ ಯೋಜಿಸುವುದನ್ನು ಕೇಂದ್ರೀಯ ಯೋಜಿತ ಒಂದು ಆರ್ಥಿಕತೆ ಎಂದು ಕರೀತೇವೆ. ಹೌದಾ? ನೆಕ್ಸ್ಟು, ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಅಂದರೆ ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳಾದ ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ, ಒಂದು ಕೈಗಾರಿಕೆ ಇತ್ಯಾದಿಗಳನ್ನು ಕುರಿತು ಕೂಲಂಕುಷವಾಗಿ ಅಧ್ಯಯನ ಮಾಡುವುದಕ್ಕೆ ನಾವೇನಂತ ಹೇಳ್ತೀವಿ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರಿತೇವೆ. ಇಲ್ಲಿ ವಾಸ್ತವಿಕ ಅರ್ಥಶಾಸ್ತ್ರ ವಿಶ್ಲೇಷಣೆ ನೋಡೋಣ. ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ಹೇಗಿದೆ ಮತ್ತು ಏನಾಗಿತ್ತು ಎಂಬುದರ ವೈಜ್ಞಾನಿಕ ಅಧ್ಯಯನವನ್ನು ನಾವು ಏನಂತ ಕರಿತೀವಿ ಅಂದರೆ ವಾಸ್ತವಿಕ ಅರ್ಥಶಾಸ್ತ್ರ ಎಂದು ಕರಿತೇವೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು ಅಂದರೆ ಇಲ್ಲಿ ಆರ್ಥಿಕತೆಯ ವಿವಿಧ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂದರೆ ಇಲ್ಲಿ ಆರ್ಥಿಕ ಚಟುವಟಿಕೆಗಳು ಏನಾಗಿರಬೇಕು
ಮತ್ತು ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಒಂದು ಅಧ್ಯಯನವನ್ನೇ ನಾವು ಮಾದರಿ ಅರ್ಥಶಾಸ್ತ್ರ ಎಂದು ಕರಿತೇವೆ. ಓಕೆ, ನೆಕ್ಸ್ಟ್ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಕೂಡ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನೇ ಕೊಟ್ಟಿದ್ದೇನೆ. ನೆಕ್ಸ್ಟ್ ನೋಡೋಣ. ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ನಾವು ಇಲ್ಲಿ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ಸೆಕೆಂಡ್ ಪ್ರಶ್ನೆ ನೋಡಿ. ಸೆಕೆಂಡ್ ಕ್ವಶನ್, ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರಗಳ ನಡುವಿನ ವ್ಯತ್ಯಾಸವನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ, ಸಮಗ್ರ ಅರ್ಥಶಾಸ್ತ್ರ. ಸೂಕ್ಷ್ಮ ಅರ್ಥಶಾಸ್ತ್ರವು ಆರ್ಥಿಕತೆಯ ಸಣ್ಣ ಸಣ್ಣ ಘಟಕಗಳ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡುತ್ತೆ. ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ ಇತ್ಯಾದಿ. ಇದು ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ. ಇದು ಭಾಗಶಃ ಸಮತೋಲನ ವಿಶ್ಲೇಷಣೆಯಾಗಿದೆ. ಸಮಗ್ರ ಅರ್ಥಶಾಸ್ತ್ರವು ಆರ್ಥಿಕತೆಯನ್ನು ಒಟ್ಟಾರೆಯಾಗಿ ಅಧ್ಯಯನ ಮಾಡ್ತದೆ, ಅದು ಸಮಗ್ರ ಅರ್ಥಶಾಸ್ತ್ರ. ಬಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಆರ್ಥಿಕ ಸಣ್ಣ ಸಣ್ಣ ಘಟಕಗಳನ್ನು ಅಧ್ಯಯನ ಮಾಡಿದರೆ, ಸಮಗ್ರ ಅರ್ಥಶಾಸ್ತ್ರ ಒಟ್ಟಾರೆಯಾಗಿ ಅಧ್ಯಯನ ಮಾಡುತ್ತೆ. ಉದಾಹರಣೆ ಸಮಗ್ರ ಬೇಡಿಕೆ, ಸಮಗ್ರ ಉತ್ಪಾದನೆ, ಸಮಗ್ರ ಬೆಲೆಗಳ ಮಟ್ಟ ಇತ್ಯಾದಿ. ನೆಕ್ಸ್ಟ್, ಇದು ವಿಶಾಲ ವ್ಯಾಪ್ತಿಯನ್ನು ಹೊಂದಿದೆ ಸಮಗ್ರ ಅರ್ಥಶಾಸ್ತ್ರ. ಬಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಸಂಕುಚಿತ ವ್ಯಾಪ್ತಿಯನ್ನು ಹೊಂದಿದೆ. ನೆಕ್ಸ್ಟ್, ಇದು ಸಾಮಾನ್ಯ ಸಮತೋಲನ ವಿಶ್ಲೇಷಣೆ ಆಗಿದೆ. ಓಕೆ, ನೆಕ್ಸ್ಟ್ ಇವೆಲ್ಲ ನೋಡಿ. ನೆಕ್ಸ್ಟ್ ಕ್ವಶನ್ 4 ನೋಡೋಣ. ಉತ್ಪಾದನಾ ಸಾಧ್ಯತಾ ಗಣವನ್ನು ಏನೆಂದು ಅರ್ಥೈಸುವಿರಿ ಅಂತ ಕೇಳ್ತಾರೆ. ಇಲ್ಲಿ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ, ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಸಂಗ್ರಹವನ್ನು ಉತ್ಪಾದನೆಯ ಸಾಧ್ಯತೆಗಳ ಗಣ ಎಂದು ಕರೀತೇವೆ. ಸದಾವಕಾಶ ವೆಚ್ಚ ಎಂದರೆ ಒಂದು ಸರಕಿನ ಪ್ರಮಾಣವನ್ನು ಹೆಚ್ಚಾಗಿ ಪಡೆಯಲು ತ್ಯಾಗ ಮಾಡಬೇಕಾದ ಇನ್ನೊಂದು ಸರಕಿನ ಪ್ರಮಾಣವನ್ನು ಸದಾವಕಾಶ ವೆಚ್ಚ ಎಂದು ಕರೀತೇವೆ. ಉತ್ಪಾದನಾ ಸಾಧ್ಯತಾ ಗಡಿ ಎಂದರೇನೆಂದರೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸುವಾಗ ಸರಕು ಮತ್ತು ಸೇವೆಗಳ ಸಾಧ್ಯತೆಗಳ ಸಂಯೋಜನೆಗಳ ಗಣವನ್ನು ರೇಖಾಚಿತ್ರದ ಮೇಲೆ ಮಾಡಿಸಿದಾಗ ಸಿಗುವ ರೇಖೆಯನ್ನು ಉತ್ಪಾದನೆ ಸಾಧ್ಯತೆಗಳ ಗಡಿ ಎಂದು ನಾವು ಕರಿತೇವೆ. ಓಕೆ, ನೆಕ್ಸ್ಟ್ ನೋಡೋಣ. ಅಧ್ಯಾಯ 2 ನೋಡೋಣ. ಅನುಭೋಗಿಯ ವರ್ತನೆಯ ಸಿದ್ಧಾಂತ. ಇದು PUC ಸೆಕೆಂಡ್ ಇಯರ್, ಫಸ್ಟ್ ಇಯರ್, ಸೆಕೆಂಡ್ ಇಯರ್ಗೆ ತುಂಬ ಯೂಸ್ ಆಗುವಂಥ ಒಂದು ವಿಡಿಯೋ ನೋಡಿ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ತುಷ್ಟಿಗುಣವು ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ದು ನಿಮಗೆ ಕೊನೆಗೆ ಇಲ್ಲಿ ಕೊಟ್ಟಿದೆ ನೋಡಿ ಆನ್ಸರ್ಸ್ಗಳಿದು. ಮೊದಲ ಒಂದು ಪ್ರಶ್ನೆಗೆ B ಆನ್ಸರ್ ಸರಿ ಇದೆ, ಎರಡನೇದು A ಆನ್ಸರ್ ಸರಿ ಇದೆ, ಮೂರನೇದು B ಆನ್ಸರ್ ಸರಿ ಇದೆ, 4 C ಆನ್ಸರ್, 5 C ಆನ್ಸರ್, C, B ಆ್ಯಂಡ್ 7ನೇದು C ಆನ್ಸರ್. ಓಕೆ, ಇವು ಇಲ್ಲ ಒಟ್ಟು 7 ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದೇನೆ, ಹೌದಾ? ಓಕೆ, ನೆಕ್ಸ್ಟ್ ನೋಡೋಣ. ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡೋಣ. ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡೋಣ. ಮೊದಲ ಒಂದು ಪ್ರಶ್ನೆ ನೋಡೋಣ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಣಿ ಸಾಮರ್ಥ್ಯ ತುಷ್ಟಿಗುಣ. ಎರಡನೇದ್ದು, 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸುವುದಿಲ್ಲ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಏನಾಗುತ್ತೆ, ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತೆ. ವಿರುದ್ಧ ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಗ್ಗೂಡಿಸುವ ಒಂದು ಅಡ್ಡ ಸಾಲು ಸಂಕಲನ ಉಂಟಾಗುತ್ತೆ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಬೇಡಿಕೆ ರೇಖೆ, ಸರಳ ಬೇಡಿಕೆ ರೇಖೆ, ಸರಿಸಮಾನ ಬೇಡಿಕೆ, ಸ್ಥಿತಿಪೂರಕ ಸರಕುಗಳು, ಔದಾಸೀನ ನಕ್ಷೆ. ಮೊಟ್ಟ ಮೊದಲು B ಆಪ್ಷನ್ ಸರಿಯಾದ ಉತ್ತರ. ಕೆಳಮುಖ ಇಳಿಜಾರು ಬೇಡಿಕೆ ರೇಖೆ ಕೆಳಮುಖ ಇಳಿಜಾರಾಗಿರುತ್ತೆ. ಸರಳ ಬೇಡಿಕೆ ರೇಖೆ ಎರಡನೇದು A. ಓಕೆ, 3 ಸರಿಸಮಾನ ಬೇಡಿಕೆ ಸಿದ್ಧಾಂತ E ಬರುತ್ತೆ. 4ನೇದು C ಬರುತ್ತೆ. ನೆಕ್ಸ್ಟ್ ಔದಾಸೀನ ನಕ್ಷೆ, ಲಾಸ್ಟ್ D ಔದಾಸೀನ ವಕ್ರರೇಖೆಗಳ ಕುಟುಂಬ. ಓಕೆ, ನೆಕ್ಸ್ಟ್ ಬಜೆಟ್ ರೇಖೆ ಎಂದರೇನು? ಇಲ್ಲಿ ಬಜೆಟ್ ರೇಖೆ ಎಂದರೇನು? ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಪದದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ ಒಂದು ಅಂಕ ಮಾತ್ರ ಇರುತ್ತೆ. ಇಲ್ಲಿ ಬಜೆಟ್ ರೇಖೆ ಎಂದರೇನೆಂದರೆ, ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ
ಎರಡು ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಒಂದು ಸಂಯೋಜನೆಗಳ ಚಿತ್ರವನ್ನು ರೇಖಾತ್ಮಕವಾದಂತಹ ಚಿತ್ರವನ್ನು ಬಜೆಟ್ ರೇಖೆ ಅಂತ ಹೇಳ್ತೀವಿ ನಾವು. ಯಾಕಂದರೆ ಒಬ್ಬ ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆ ಎರಡು ಸರಕುಗಳನ್ನು ಏನು ಮಾಡ್ತಾನೆ ಅಂದರೆ ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ಒಂದು ರೇಖಾತ್ಮಕ ರೇಖೆಯನ್ನು ಅವನು ಏನು ಮಾಡ್ತಾನೆ ಬಜೆಟ್ ರೇಖೆ ಎಂದು ಕರೀತೇವೆ. ಓಕೆ, ನೆಕ್ಸ್ಟ್ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೆಂದರು. ತುಷ್ಟಿಗುಣವನ್ನು ಸಂಖ್ಯೆಗಳಲ್ಲಿ ವ್ಯಕ್ತಪಡಿಸುವುದನ್ನು ಸಂಖ್ಯಾಸೂಚಕ ತುಷ್ಟಿಗುಣ ಎಂದು ವಿಶ್ಲೇಷಣೆ ಅಂತಾರೆ. ಸೀಮಾಂತ ತುಷ್ಟಿಗುಣ ವಿಶ್ಲೇಷಣೆ ಎಂದರೆ ಒಂದು ಸರಕಿನ ಹೆಚ್ಚುವರಿ ಘಟಕದ ಅನುಭೋಗದಿಂದಾಗಿ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಎಂದು ಕರೀತೇವೆ. ತುಷ್ಟಿಗುಣ ಎಂದರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯವನ್ನು ತುಷ್ಟಿಗುಣ ಎಂದು ಕರೀತೇವೆ. MRS ನೋಡಿ, ಔದಾಸೀನ್ಯ ವಕ್ರರೇಖೆ. ಇವೆಲ್ಲ ಬೇಡಿಕೆ ಎಂದರೇನು ಅಂದರೆ ನಿರ್ದಿಷ್ಟ ಆದಾಯದಲ್ಲಿ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಒಬ್ಬ ಅನುಭೋಗಿಯು ಕೊಂಡುಕೊಳ್ಳಲು ಇಚ್ಛಿಸುವ ಮತ್ತು ಪಾವತಿಸುವ ಸಾಮರ್ಥ್ಯ ಹೊಂದಿರುವ ಒಂದು ಸರಕಿನ ಪ್ರಮಾಣವನ್ನು ನಾವೇನಂತ ಹೇಳ್ತೀವಿ ಅಂದರೆ ಇಲ್ಲಿ ಬೇಡಿಕೆ ಎಂದು ಕರಿತೇವೆ. ಓಕೆ, ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ 4 ವಾಕ್ಯಗಳಲ್ಲಿ ಉತ್ತರಿಸಿ. ಇಲ್ಲಿ ಬಜೆಟ್ ರೇಖೆ ಮತ್ತು ಬಜೆಟ್ ಗಣದಲ್ಲಿನ ವ್ಯತ್ಯಾಸಗಳು ಯಾವುವು ಅಂದರೆ ಬಜೆಟ್ ರೇಖೆ, ಬಜೆಟ್ ಗಣ. ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ ಎರಡು ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ರೇಖೆ ಅಂತ ಕರಿತೇವೆ. ಇದು ಅನುಭೋಗಿಯ ಆದಾಯಕ್ಕೆ ಸಮನಾದ ಸಂಯೋಜನೆಗಳನ್ನು ಮಾತ್ರ ಒಳಗೊಂಡಿರುತ್ತೆ. ಅನುಭೋಗಿಯು ತನ್ನ ಆದಾಯಕ್ಕೆ ಸಮನಾದ ನಿರ್ದಿಷ್ಟ ಬೆಲೆಯ ಎರಡು ಸರಕುಗಳನ್ನು ಕೊಂಡುಕೊಳ್ಳಬಹುದಾದ ಸಂಯೋಜನೆಗಳ ಸಂಗ್ರಹ. ಇದು ಅನುಭೋಗಿಯ ಆದಾಯಕ್ಕೆ ಸಮನಾದ ಮತ್ತು ಆದಾಯದ ಒಳಗಿನ ಸಂಯೋಜನೆಗಳನ್ನು ಒಳಗೊಂಡಿರುತ್ತೆ. ಓಕೆ, ಕೆಳದರ್ಜೆಯ ಸರಕುಗಳೆಂದರೇನು ಅಂದರೆ ಉದಾಹರಣೆ ಕೊಡಬೇಕು ನಾವು. ಅನುಭೋಗಿಯ ಆದಾಯ ಹೆಚ್ಚಾದಂತೆ ಒಂದು ಸರಕಿನ ಬೇಡಿಕೆ ಕಡಿಮೆ ಆಗ್ತದೆ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗ್ತದೆ. ಇಂತಹ ಸರಕುಗಳನ್ನು ಕೆಳದರ್ಜೆಯ ಅಥವಾ ಗಿಬ್ಬನ್ ಸರಕುಗಳೆಂದು ಕರಿತೇವೆ. ಉದಾಹರಣೆಗೆ ನವಣೆ, ಸಜ್ಜೆ, ಬಾರ್ಲಿ, ಆರ್ಕ, ರಾಗಿ, ಸಿರಿಧಾನ್ಯ ಇತ್ಯಾದಿಗಳು. ಏಕತಾನಾತ್ಮಕ ಒಲವು ಎಂದರೆ ಔದಾಸೀನ್ಯ ನಕ್ಷೆಯಲ್ಲಿ ಕೆಳಗಿನ ಔದಾಸೀನ್ಯ ವಕ್ರರೇಖೆಗಳ ಸಂಯೋಜನೆಗಳಿಗಿಂತ ಮೇಲಿನ ವಕ್ರರೇಖೆಗಳ ಸಂಯೋಜನೆಗಳು ಹೆಚ್ಚಿನ ತುಷ್ಟಿಗುಣವನ್ನು ಸೂಚಿಸುತ್ತದೆ. ಆದುದರಿಂದ ಔದಾಸೀನ್ಯ ವಕ್ರರೇಖೆಗಳಲ್ಲಿ ಕೆಳಗಿರುವ ಔದಾಸೀನ್ಯ ವಕ್ರರೇಖೆಗಿಂತ ಮೇಲಿರುವ ಔದಾಸೀನ್ಯ ವಕ್ರರೇಖೆಗೆ ಅನುಭೋಗಿಯು ಒಲವು ಅಥವಾ ಆದ್ಯತೆ ನೀಡುವುದನ್ನು ಏಕತಾನಾತ್ಮಕ ಒಲವು ಎಂದು ಕರೀತೇವೆ. ಓಕೆ, ನೆಕ್ಸ್ಟ್ ನೋಡಿ, ಬೇಡಿಕೆ ನಿಯಮವನ್ನು ತಿಳಿಸಬೇಕು ಅಂತ ಇಲ್ಲಿ ಪ್ರಶ್ನೆ ಕೇಳ್ಬೋದು ನಿಮಗೆ. ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಏನಾಗಿರುತ್ತೆ ಅಂದರೆ ಕಡಿಮೆ ಆಗಿರುತ್ತೆ. ಮತ್ತು ಒಂದು ಸರಕಿನ ಬೆಲೆ ಕಡಿಮೆ ಆದಾಗ ಅದರ ಬೇಡಿಕೆ ಏನಾಗ್ತದೆ ಆಟೋಮೆಟಿಕಲಿ ಹೆಚ್ಚಾಗ್ತದೆ. ಸರಕೊಂದರ ಬೇಡಿಕೆಯು ಅದರ ಬೆಲೆ ಒಂದಿಗೆ ವಿರುದ್ಧ ದಿಕ್ಕಿನಲ್ಲಿ ಏನಾಗ್ತದೆ ಚಲಿಸ್ತಾ ಇರ್ತದೆ. ಓಕೆ, ನೆಕ್ಸ್ಟ್ ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳು. 1 ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, 2 ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ. ಓಕೆ, ನೆಕ್ಸ್ಟ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೆ ಏನೆಂದು ಅರ್ಥೈಸುವಿರಿ ಅಂತ ಇಲ್ಲಿ ಕೊಳ್ಳಲಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು. ಪ್ರತಿಯೊಂದಕ್ಕೂ 5 ಅಂಕ ಇರ್ತವೆ. ಇದು ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಇಲ್ಲಿ ಇದನ್ನು ನೋಡಬೇಕು ನೀವು. ಇದನ್ನು ಸರಿಯಾದ ರೀತಿಯಲ್ಲಿ ನಿಧಾನವಾಗಿ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟು ನಾವು ಅಧ್ಯಾಯ 3ಕ್ಕೆ ಹೋಗೋಣ. ಉತ್ಪಾದನೆ ಮತ್ತು ವೆಚ್ಚಗಳು. ಅಧ್ಯಾಯ 3 ಉತ್ಪಾದನೆ ಮತ್ತು ವೆಚ್ಚಗಳನ್ನು ನೋಡೋಣ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಉತ್ಪಾದನಾ ಬಿಂಬಕದ ಸೂತ್ರ. ಓಕೆ, ನೆಕ್ಸ್ಟ್ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆ ಅನ್ನುತ್ತೇವೆ. ಇವೆಲ್ಲ ಆನ್ಸರ್ಸ್ ಇಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಓಕೆ, ಇಲ್ಲಿ ಆನ್ಸರ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೂಡ ಇದೆ ಇಲ್ಲಿ. ಓಕೆ, ನೆಕ್ಸ್ಟ್ ನೋಡೋಣ. ಒಟ್ಟು ಉತ್ಪನ್ನ ಎಂದರೇನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇತರೆ ಎಲ್ಲ ಆದಾನಗಳನ್ನು ಸ್ಥಿರವಾಗಿಸಿ ಬದಲಾಗುವ ಆದಾನ ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ಬದಲಾಗುವ ಆದಾನದ ಒಟ್ಟು ಉತ್ಪನ್ನ ಅಥವಾ ಒಟ್ಟು ಭೌತಿಕ ಉತ್ಪನ್ನ ಎಂದು ಕರಿತೇವೆ. ಸರಾಸರಿ ಉತ್ಪನ್ನ ಎಂದರೇನು ಅಂದರೆ ಬದಲಾಗುವ ಆದಾನದ ಪ್ರತಿ ಯೂನಿಟ್ನ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎಂದು ಕರಿತೇವೆ.
ಸೀಮಾಂತ ಉತ್ಪನ್ನದ ಅರ್ಥವನ್ನು ಇತರ ಎಲ್ಲ ಆದಾನಗಳು ಸ್ಥಿರವಾಗಿದ್ದು ಒಂದು ಆದಾನದ ಪ್ರತಿ ಯೂನಿಟ್ನ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎಂದು ಕರೀತೇವೆ. ಓಕೆ, ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೆಯಿರಿ. ಒಟ್ಟು ಸ್ಥಿರ ವೆಚ್ಚ ಎಂದರೇನು, ಸರಾಸರಿ ಸ್ಥಿರ ವೆಚ್ಚ ಎಂದರೇನು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಸಮ ಉತ್ಪನ್ನ ರೇಖೆ ಎಂದರೇನು ಅಂದರೆ ಒಂದೇ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಾಧ್ಯತಾ ಸಂಯೋಜನೆಗಳ ಸಮೂಹವನ್ನು ಸಮ ಉತ್ಪನ್ನ ರೇಖೆ ಎಂದು ಕರೀತೇವೆ. ಪ್ರತಿಯೊಂದು ಸಮ ಉತ್ಪನ್ನ ರೇಖೆಯು ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಪ್ರತಿನಿಧಿಸುತ್ತೆ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ ಅಂದರೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಪ್ರತಿಫಲಗಳ ಪ್ರಮಾಣದ ವಿಧಗಳನ್ನು ತಿಳಿಸಿ ಅಂದರೆ ಏರಿಕೆ ಪ್ರತಿಫಲಗಳ ಪ್ರಮಾಣ, ಸ್ಥಿರ ಪ್ರತಿಫಲಗಳ ಪ್ರಮಾಣ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಆಗಿರುತ್ತೆ. ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಅಂದರೆ ಒಟ್ಟು ಸ್ಥಿರ ವೆಚ್ಚ, ಒಟ್ಟು ಬದಲಾಗುವ ವೆಚ್ಚ, ಒಟ್ಟು ವೆಚ್ಚ, ಸರಾಸರಿ ಸ್ಥಿರ ವೆಚ್ಚ, ಸರಾಸರಿ ಬದಲಾಗುವ ವೆಚ್ಚ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟು ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅಧ್ಯಾಯ 4 ನೋಡೋಣ. ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತವನ್ನು ನೋಡೋಣ. ಇಲ್ಲಿ ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಇರುವಂತಹ 5 ಪ್ರಶ್ನೆಗಳ ಆನ್ಸರ್ಸ್ ಇಲ್ಲಿದೆ. ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳಗಳ ಆನ್ಸರ್ಸ್ ಕೂಡ ಇಲ್ಲಿದೆ ನೋಡಿ. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಯಾವುದನ್ನು ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಹೊಂದಿಸಿ ಬರೆಯಿರಿ ಕೂಡ ಇದೆ. ನೆಕ್ಸ್ಟ್ ನಾವು ಕೆಳಗಿನ ಒಂದು ವಾಕ್ಯದಲ್ಲಿ ನೋಡೋಣ. ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ದಾರೆ. ಉದ್ಯಮ ಘಟಕದ ಉತ್ಪನ್ನದಲ್ಲಿ ಒಂದು ಹೆಚ್ಚುವರಿ ಘಟಕದ ಉತ್ಪನ್ನದ ಮಾರಾಟದಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳವನ್ನು ಸೀಮಾಂತ ಆದಾಯ ಎಂದು ಕರೀತೇವೆ. ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಯಾವ ಕಡೆಗೆ ಪಲ್ಲಟಗೊಳಿಸ್ತದೆ ಅಂದರೆ ತಂತ್ರಜ್ಞಾನದ ಪ್ರಗತಿಯು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ಬಲಕ್ಕೆ ಪಲ್ಲಟಗೊಳಿಸುತ್ತೆ. ಓಕೆ, ಇವೆಲ್ಲ ಸಾಮಾನ್ಯ ಲಾಭ ಎಂದರೇನು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟು ಅಸಾಮಾನ್ಯ ಲಾಭದ ಅರ್ಥ. ಒಂದು ಉದ್ಯಮ ಘಟಕವು ಗಳಿಸಿದ ಸಾಮಾನ್ಯ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಅಸಾಮಾನ್ಯ ಲಾಭ ಎಂದು ಕರೀತೇವೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಒಂದು ಉದ್ಯಮ ಘಟಕ ಒಂದು ಲಾಭವನ್ನು ಗಳಿಸಲು ಅಗತ್ಯವಿರುವ ಷರತ್ತುಗಳನ್ನು ತಿಳಿಸಿ ಅಂದರೆ ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಸ್ಥಗಿತತೆಯ ಬಿಂದುವಿನ ಅರ್ಥವನ್ನು ನೀಡಿ. ಅಲ್ಪಾವಧಿಯಲ್ಲಿ ಎವಿಸಿಯ ಕನಿಷ್ಠ ಬಿಂದುವು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆಯಾಗಿದ್ದು SMC ರೇಖೆಯು AVC ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತೆ. ಹೌದಾ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಇವೆಲ್ಲ ನೋಡಿ. ನೆಕ್ಸ್ಟ್ ಅಧ್ಯಾಯ 5 ಮಾರುಕಟ್ಟೆ ಸಮತೋಲನ. ಓಕೆ, ಮಾರ್ಕೆಟ್. ಓಕೆ, ನೆಕ್ಸ್ಟ್ ನೋಡಿ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವವರು ಮತ್ತು ಮಾರುವವರು ಯಾರು, ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಇದೆ. ಇಲ್ಲಿ ಆನ್ಸರ್ಸ್ ಕೂಡ ಕೊಟ್ಟಿದೆ ನೋಡಿ. ಓಕೆ, ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳವನ್ನು ಕೂಡ ಇಲ್ಲಿ ಆನ್ಸರ್ಸ್ಗಳಿದ್ದಾವೆ, ನೋಡ್ಕೊಳ್ಳಿ. ನೆಕ್ಸ್ಟು ಹೊಂದಿಸಿ ಬರೆಯೋರು ಕೂಡ ಆನ್ಸರ್ಸ್ ಇದೆ. ಓಕೆ, ನೆಕ್ಸ್ಟ್ ನೋಡಿ, ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ. ಒಂದು ವಾಕ್ಯದಲ್ಲಿ ಬರುವಂತಹ ಪ್ರಶ್ನೆಗಳು. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನೇ ನಾವು ಸಮತೋಲನವೆಂದು ವ್ಯಾಖ್ಯಾನಿಸ್ತೇವೆ. ಸಮತೋಲನ ಬೆಲೆ ಎಂದರೇನು ಅಂದರೆ ಯಾವ ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮವಾಗುತ್ತದೆ ನೋಡಿ, ಆ ಬೆಲೆಯನ್ನು ನಾವೇನಂತ ಹೇಳ್ತೀವಿ, ಸಮತೋಲನ ಬೆಲೆ ಎಂದು ಕರಿತೇವೆ. ಬೆಲೆ ಮಿತಿ ಎಂದರೇನು ಅಂದರೆ ಸರ್ಕಾರವು ಸರಕು ಮತ್ತು ಸೇವೆ ಬೆಲೆಗೆ ವಿಧಿಸಿದ ಮೇಲ್ಮಿತಿಯನ್ನು ಬೆಲೆ ಮಿತಿ ಎಂದು ಕರಿತೇವೆ. ಬೆಲೆ ಅಂತಸ್ತು ಎಂದರೇನೆಂದರೆ ನಿರ್ದಿಷ್ಟ ಸರಕು ಅಥವಾ ಸೇವೆಗಳ ಬೆಲೆ ಮೇಲೆ ಸರ್ಕಾರವು ವಿಧಿಸುವ ಕನಿಷ್ಠ ಮಿತಿಯನ್ನು ಬೆಲೆ ಅಂತಸ್ತು ಎಂದು ಕರೀತೇವೆ. ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ ಅಂದರೆ ಕನಿಷ್ಠ ಕೂಲಿ ಕಾಯ್ದೆ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತೆ. ಹೌದಾ, ನೆಕ್ಸ್ಟ್ ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ. ಯಾವ ಒಂದು ಬೆಲೆಯಲ್ಲಿ ಮಾರುಕಟ್ಟೆ ಬೇಡಿಕೆಯು ಮಾರುಕಟ್ಟೆ ಪೂರೈಕೆಗೆ ಸಮವಾಗುತ್ತದೆಯೋ ಆ ಬೆಲೆಗೆ ಸಮತೋಲನ ಬೆಲೆ ಎಂದು ಕರೀತೇವೆ. ಓಕೆ, ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮಾರಾಟ ಮಾಡಲಾದ ಪ್ರಮಾಣವನ್ನು ನಾವು ಸಮತೋಲನ ಪ್ರಮಾಣ ಎಂದು ಕರೀತೇವೆ. ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿಯಲ್ಲಿ ಮಾರುಕಟ್ಟೆಯ ಬೆಲೆ ಹೇಗೆ ನಿರ್ಧಾರವಾಗುತ್ತದೆ ಅಂದರೆ ಸ್ಥಿರ ಉದ್ಯಮ ಘಟಕಗಳಿದ್ದಾಗ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಪೂರೈಕೆ
ರೇಖೆಯು ಛೇದಿಸುವ ಬಿಂದುವೇ ಸಮತೋಲನ ಬಿಂದುವಾಗಿರುತ್ತೆ. ಹೌದಾ? ನೆಕ್ಸ್ಟ್, ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡು ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದ್ರೂ ಎರಡು ಸಂಭವನೀಯ ವಿಧಾನಗಳನ್ನು ಬರೆಯಿರಿ. ಅಂದರೆ ಪೂರೈಕೆ ರೇಖೆ ಮತ್ತು ಬೇಡಿಕೆ ರೇಖೆಗಳೆರಡು ಬಲಗಡೆಗೆ ಪಲ್ಲಟಗೊಳ್ಳುವುದು, ಪೂರೈಕೆ ರೇಖೆ ಮತ್ತು ಬೇಡಿಕೆ ರೇಖೆಗಳೆರಡು ಎಡಗಡೆಗೆ ಪಲ್ಲಟಗೊಳ್ಳುತ್ತೆ, ಪೂರೈಕೆ ರೇಖೆಯು ಎಡಗಡೆಗೆ ಪಲ್ಲಟಗೊಳ್ಳುವುದು ಮತ್ತು ಬೇಡಿಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುತ್ತೆ, ಪೂರೈಕೆ ರೇಖೆಯು ಬಲಗಡೆಗೆ ಪಲ್ಲಟಗೊಳ್ಳುವುದು ಮತ್ತು ಬೇಡಿಕೆ ರೇಖೆಯು ಎಡಗಡೆಗೆ ಪಲ್ಲಟಗೊಳ್ಳುತ್ತದೆ. ಹೌದಾ? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಶ್ರಮದ ಸೀಮಾಂತ ಆದಾಯ ಉತ್ಪನ್ನ ಎಂದರೇನು, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿ, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೀಗೆ ನಿರ್ಧಾರವಾಗುತ್ತದೆ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಒಂದು ಬೋರ್ಡ್ ಪರೀಕ್ಷೆಗೆ. ಓಕೆ, ನೆಕ್ಸ್ಟ್ ಅಧ್ಯಾಯ 6 ನೋಡೋಣ. ಅಧ್ಯಾಯ 6 ಪೈಪೋಟಿ ರಹಿತ ಮಾರುಕಟ್ಟೆಗಳು. ಪೈಪೋಟಿ ರಹಿತ ಮಾರುಕಟ್ಟೆಗಳು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ 4 ಇದ್ದಾವೆ, ಇದರ ಉತ್ತರಗಳು ಇದ್ದಾವೆ ನೋಡಿ. ನೆಕ್ಸ್ಟ್, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಅದಕ್ಕೆ 6 ಪ್ರಶ್ನೆಗಳು ಇದರಲ್ಲಿ ಇಂಪಾರ್ಟೆಂಟ್ಸ್ ಇದೆ, 6ಕ್ಕೂ ಕೂಡ ಆನ್ಸರ್ಸ್ ಇದೆ ಇಲ್ಲಿ. ನೆಕ್ಸ್ಟು 1 ಅಂಕದ ಪ್ರಶ್ನೆಗಳು. ಏಕಸ್ವಾಮ್ಯ ಎಂದರೇನು ಅಂದರೆ ಒಬ್ಬನೇ ಮಾರಾಟಗಾರನಿರುವ ಮಾರುಕಟ್ಟೆ ಸಂರಚನೆಯನ್ನು ನಾವು ಏಕಸ್ವಾಮ್ಯ ಎಂದು ಕರಿತೇವೆ, ನೆನಪಿಟ್ಟುಕೊಳ್ಳಿ. ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆ ಅರ್ಥ ನೀಡಿ ಅಂದರೆ ಅಧಿಕ ಸಂಖ್ಯೆಯ ಉದ್ಯಮ ಘಟಕಗಳಿದ್ದು ಉದ್ಯಮ ಘಟಕಗಳ ಮುಕ್ತ ಪ್ರವೇಶ ಮತ್ತು ನಿರ್ಗಮನವಿರುವ ಮತ್ತು ಏಕರೂಪವಲ್ಲದ ಸರಕುಗಳ ಮಾರುಕಟ್ಟೆ ಸಂರಚನೆಯನ್ನು ಸ್ವಾಮ್ಯಯುತ ಪೈಪೋಟಿ ಎಂದು ಕರಿತೇವೆ. ಕೆಲ ಜನ ಸ್ವಾಮ್ಯ ಮಾರುಕಟ್ಟೆಯ ಅರ್ಥ ನೀಡಿ ಅಂದರೆ ಒಂದು ನಿರ್ದಿಷ್ಟ ಸರಕಿನ ಮಾರುಕಟ್ಟೆ ಒಬ್ಬ ಮಾರಾಟಗಾರನಿಗಿಂತ ಹೆಚ್ಚು ಆದರೆ ಕೆಲವೇ ಸಂಖ್ಯೆಯ ಮಾರಾಟಗಾರರನ್ನು ಹೊಂದಿದ್ದರೆ ಅಂತಹ ಮಾರುಕಟ್ಟೆ ಸಂರಚನೆಯನ್ನು ಕೆಲ ಜನ ಸ್ವಾಮ್ಯ ಎಂದು ಕರಿತೇವೆ. ದ್ವಿಜನ ಸ್ವಾಮ್ಯ ಎಂದರೆ ಇಬ್ಬರೇ ಮಾರಾಟಗಾರರಿರುವ ಕೆಲ ಜನ ಸ್ವಾಮ್ಯದ ವಿಶೇಷ ಸನ್ನಿವೇಶವನ್ನು ದ್ವಿಜನ ಸ್ವಾಮ್ಯ ಎಂದು ಕರಿತೇವೆ. ಓಕೆ, ಸರಾಸರಿ ಆದಾಯ ಮತ್ತು ಸೀಮಾಂತ ಆದಾಯಗಳ ಅರ್ಥ ತಿಳಿಸಿ ಅಂದರೆ ಇಲ್ಲಿ ನೋಡಿ, ಉದ್ಯಮ ಘಟಕವು ಪ್ರತಿ ಘಟಕದಷ್ಟು ಸರಕನ್ನು ಮಾರಾಟ ಮಾಡಿ ಪಡೆಯುವ ಆದಾಯವನ್ನು ಸರಾಸರಿ ಆದಾಯ ಎಂದು ಕರೀತೇವೆ. ಒಂದು ಹೆಚ್ಚುವರಿ ಘಟಕದ ಮಾರಾಟದಿಂದ ಬದಲಾಗುವ ಒಟ್ಟು ಆದಾಯವನ್ನು ಸೀಮಾಂತ ಆದಾಯ ಎಂದು ಕರೀತೇವೆ, ನೆನಪಿಟ್ಟುಕೊಳ್ಬೇಕು. ನೆಕ್ಸ್ಟು, ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ನಡುವಿನ ಸಂಬಂಧವೇನು, ಸ್ವಾಮ್ಯಯುತ ಪೈಪೋಟಿ ಮಾರುಕಟ್ಟೆಯ ಅರ್ಥ ಬರೆಯಿರಿ, ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳನ್ನು ಬರೆಯಿರಿ. ಇವೆಲ್ಲ ನಾವು ತಿಳ್ಕೊಳ್ಬೇಕಾಗುತ್ತೆ, ನೆನಪಿಟ್ಟುಕೊಳ್ಳಿ. ಓಕೆ, ನೆಕ್ಸ್ಟ್ ಭಾಗ ಬಿ, ಸಮಗ್ರ ಅರ್ಥಶಾಸ್ತ್ರದ ಪರಿಚಯ ನೋಡೋಣ. ಭಾಗ ಬಿ, ಸಮಗ್ರ ಅರ್ಥಶಾಸ್ತ್ರ ಪರಿಚಯ ಅಧ್ಯಯನ ಪೀಠಿಕೆ ನೋಡಿ. ಇಲ್ಲಿ ಮುಖ್ಯವಾಗಿ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇಷ್ಟಿದೆ ನೋಡಿ, ಮಲ್ಟಿಪಲ್ ಚಾಯ್ಸ್, ಅದಕ್ಕೆ ಉತ್ತರಗಳು ಇಲ್ಲಿ ಕೊಟ್ಟಿದ್ದೇನೆ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳು ಕೂಡ ಇಲ್ಲಿ ಒಟ್ಟು 5 ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ. ಈ ಒಂದು ಪಾಠದಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿವು 5 ಇದೆ. ನೆಕ್ಸ್ಟು ಇಲ್ಲಿ ಕೂಡ 5 ಪ್ರಶ್ನೆಗಳು ಇದೆ ನೋಡಿ. ಇಲ್ಲಿ ನೆಕ್ಸ್ಟು ಆರ್ಥಿಕ ಏಜೆಂಟರುಗಳೆಂದರೇನು ಅಂತ ಇಲ್ಲಿ ನೀವು ನೋಡಬಹುದು. ಅನುಭೋಗಿಗಳು, ಉತ್ಪಾದಕರು ಮತ್ತು ಸರ್ಕಾರ, ನಿಯಮಗಳು, ಬ್ಯಾಂಕುಗಳು ಇತ್ಯಾದಿಗಳನ್ನು ನಾವು ಆರ್ಥಿಕ ಏಜೆಂಟರುಗಳೆಂದು ಕರಿತೇವೆ. ಸಂಪ್ರದಾಯ ಪಂಥದ ಚಿಂತನೆ ಏನನ್ನು ಹೇಳ್ತದೆ ಅಂದರೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದರು ಮತ್ತು ಎಲ್ಲ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುತ್ತವೆ ಎಂದು ಸಂಪ್ರದಾಯ ಪಂಥದ ಚಿಂತನೆ ಎಂದು ಹೇಳಬಹುದು. ಆಮದುಗಳ ಅರ್ಥ ನೀಡಿ ಅಂದರೆ ಒಂದು ದೇಶ ಜಗತ್ತಿನ ಇತರ ದೇಶಗಳಿಂದ ಸರಕುಗಳನ್ನು ಖರೀದಿಸುವುದನ್ನು ಆಮದು ಎಂದು ಕರೆಯುತ್ತೇವೆ. ಆಡಮ್ ಸ್ಮಿತ್ ರವರ ಪ್ರಸಿದ್ಧ ಕೃತಿ ಹೆಸರೇನೆಂದರೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ. ಕೂಲಿಯ ದರ ಎಂದರೇನೆಂದರೆ ಇವೆಲ್ಲ ಬರ್ತದೆ. ಓಕೆ, ನೆಕ್ಸ್ಟು 4 ವಾಕ್ಯಗಳನ್ನು ಉತ್ತರಿಸಿ. ಬಂಡವಾಳಶಾಹಿ ಆರ್ಥಿಕತೆಯ ಲಕ್ಷಣಗಳ್ಯಾವು ಅಂದರೆ ಉತ್ಪಾದನಾ ಸಾಧನಗಳ ಖಾಸಗಿ ಒಡೆತನವಿರುತ್ತೆ, ಉತ್ಪನ್ನಗಳನ್ನು ಮಾರುಕಟ್ಟೆಯಲ್ಲಿ ಮಾರುವ ಉದ್ದೇಶಕ್ಕಾಗಿ ಉತ್ಪಾದನೆಯಾಗುತ್ತೆ, ಶ್ರಮದ ಮಾರಾಟ ಮತ್ತು ಖರೀದಿ ಆಗುತ್ತಾ ಇರುತ್ತೆ. ಓಕೆ,
ಬಾಹ್ಯ ವಲಯದಲ್ಲಿನ ವ್ಯಾಪಾರದ ಎರಡು ವಿಧಗಳು ಯಾವುವು ಅಂದರೆ ರಫ್ತುಗಳು, ಆಮದುಗಳು. ಸಮಗ್ರ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವವರು ಯಾರಪ್ಪ ಅಂದರೆ ಸರ್ಕಾರ, ಭಾರತೀಯ ರಿಸರ್ವ್ ಬ್ಯಾಂಕ್, ಭಾರತೀಯ ಭದ್ರತೆಗಳು, ವಿನಿಮಯ ಮಂಡಳಿ, ಇತರೆ ಹಣಕಾಸಿನ ಸಂಸ್ಥೆಗಳು. ಓಕೆ, ಉತ್ಪಾದನಾಂಗಗಳು ಹೆಸರಿಸಿ: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇರ್ತವೆ. ಓಕೆ, ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಈಸ್ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ. ಅಧ್ಯಾಯ 2 ಭಾಗ ಬಿಗೆ ಸಂಬಂಧಪಡುವಂಥ ರಾಷ್ಟ್ರೀಯ ವರಮಾನ ಲೆಕ್ಕಾಚಾರ ಇದು. ರಾಷ್ಟ್ರೀಯ ವರಮಾನದ ಅಧ್ಯಯನವು ಏನಾಗಿರುತ್ತೆ? ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಟೋಟಲ್ 5 ಇದ್ದಾವೆ. ಇಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೇನೆ ಈ ಒಂದು ಪಾಠದಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥ ಮಲ್ಟಿಪಲ್ ಚಾಯ್ಸ್. ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇಲ್ಲಿ 6 ಇದ್ದಾವೆ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಸೆಕೆಂಡ್ ಇಯರ್ಗೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ಕೂಡ ಈ ಒಂದು ಪಾಠದಲ್ಲಿ ಇಂಥ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಅಂತಿಮ ಸರಕುಗಳೆಂದರೆ ಏನೆಂದು ಅರ್ಥೈಸುವಿರಿ? ಅಂದರೆ ಅಂತಿಮ ಬಳಕೆಯ ಉದ್ದೇಶವನ್ನೊಳಗೊಂಡಿರುವ ಯಾವುದೇ ರೂಪಾಂತರ ಅಥವಾ ಉತ್ಪಾದನೆಯ ಇತರ ಹಂತಗಳ ಮೂಲಕ ಹಾದು ಹೋಗದೆ ಇರುವ ಒಂದು ಸರಕನ್ನು ನಾವು ಅಂತಿಮ ಸರಕು ಎಂದು ಕರಿತೇವೆ. CPI ಯನ್ನು ವಿಸ್ತರಿಸಿ ಅಂದರೆ CPI ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್, ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಅರ್ಥ ಆಗುತ್ತೆ. ಇವೆಲ್ಲ ನೋಡಿ. GNP MP ಯನ್ನು ವಿಸ್ತರಿಸಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಟ್ ಮಾರ್ಕೆಟ್ ಪ್ರೈಸ್, ಮಾರುಕಟ್ಟೆ ಬೆಲೆಗಳನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಹೇಳ್ತೀವಿ ನಾವು, ಹೌದಾ? ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ ಅಂದರೆ ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆಯುವ ಮೂಲಕ ನಿವ್ವಳ ಮೌಲ್ಯವರ್ಧನೆಯನ್ನು ಪಡೆಯಲಾಗುತ್ತೆ. GDP ಯ ಅರ್ಥ ನೀಡಿ ಅಂದರೆ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸುವ ಎಲ್ಲ ಅಂತಿಮ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನು ಒಟ್ಟು ದೇಶೀಯ ಉತ್ಪನ್ನ ಎಂದು ಕರಿತೇವೆ. ಮಧ್ಯಂತರ ಸರಕುಗಳ ಅರ್ಥ ನೀಡಿ ಇವೆಲ್ಲ ಅಂತಿಮ ಅನುಭೋಗದಲ್ಲಿ ಅಂತ್ಯಗೊಳ್ಳದ ಬಂಡವಾಳ ಸರಕುಗಳಲ್ಲದ ಇತರ ವಸ್ತುವಿನ ತಯಾರಿಕೆಗಾಗಿ ಬಳಸಲ್ಪಡುವ ಸರಕುಗಳನ್ನು ಮಧ್ಯಂತರ ಸರಕುಗಳೆಂದು ಕರಿತೇವೆ. ಸವಕಳಿ ಎಂದರೇನು? ಇವೆಲ್ಲ ಮುಖ್ಯವಾಗಿರ್ತವೆ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯವನ್ನು ಹೇಗೆ ಪಡಿತೇವೆ? ಮಾರುಕಟ್ಟೆ ಬೆಲೆಗಳಲ್ಲಿ GVಯ ಸಮೀಕರಣವನ್ನು ಬರೆಯಿರಿ. GDP MPಯ ಹಣಪ್ರಸರಣಕ ಎಂದರೇನು? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ 4 ವಾಕ್ಯಗಳಲ್ಲಿ ಉತ್ತರ ನೋಡೋಣ. 4 ಉತ್ಪಾದನಾಂಗಗಳು ಯಾವುವು? ಅವುಗಳ ಪ್ರತಿಫಲಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಉತ್ಪಾದನಾಂಗಗಳು, ಪ್ರತಿಫಲಗಳು: ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ಅಂತ ಇಲ್ಲಿ ಕೇಳಿದೆ. ದಾಸ್ತಾನು ಮತ್ತು ಹರಿವು. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅನುಭೋಗ್ಯ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸವೇನು ಅಂದರೆ ಅನುಭೋಗ್ಯ ಸರಕುಗಳು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ಇದೆ ನೋಡಿ. ಅನುಭೋಗಿ ಸರಕುಗಳು ಅಂತಿಮ ಬಳಕೆಗಾಗಿ ಅನುಭೋಗಿಗಳು ಖರೀದಿಸುವ ಸರಕುಗಳನ್ನು ಅನುಭೋಗಿ ಸರಕುಗಳೆಂದು ಕರೀತೇವೆ. ಉದಾಹರಣೆ ಆಹಾರ, ಬಟ್ಟೆ, ಟೆಲಿವಿಷನ್. ಇಲ್ಲಿ ಬಂಡವಾಳ ಅಂದರೆ ಇತರೆ ವಸ್ತುಗಳ ಉತ್ಪಾದನೆಯಲ್ಲಿ ಬಳಸಲಾಗುವ ಬಾಳಿಕೆ ಬರುವ ಗುಣವುಳ್ಳ ಸರಕುಗಳನ್ನು ಬಂಡವಾಳ ಸರಕುಗಳೆಂದು ಕರೀತೇವೆ. ಇವು ಉತ್ಪಾದನೆಯ ಹಂತಗಳಿಂದ ಹೊರಹೋಗುತ್ತವೆ. ಇವು ಉತ್ಪಾದನೆಯ ಹಂತಗಳಲ್ಲಿಯೇ ಮುಂದುವರಿತಾ ಇರ್ತವೆ. ಓಕೆ, ಇಂಪಾರ್ಟೆಂಟ್ ಇದು. GDP ಮಾಪನದ 3 ವಿಧಾನಗಳನ್ನು ತಿಳಿಸಿ ಅಂದರೆ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ವೆಚ್ಚದ ವಿಧಾನ, ವರಮಾನದ ವಿಧಾನ. ಬಾಹ್ಯತೆಗಳೆಂದರೆ ಏನೆಂದು ಅರ್ಥೈಸುವಿರಿ ಅಂದರೆ ಅದು 2 ವಿಧಗಳನ್ನು ತಿಳಿಸಬೇಕು. ಒಂದು ಉದ್ಯಮ ಘಟಕವು ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನ ಅಥವಾ ಹಾನಿಗಳಿಗೆ ಬಾಹ್ಯತೆಗಳೆಂದು ಕರೀತೇವೆ. ಧನಾತ್ಮಕ ಬಾಹ್ಯತೆಗಳು ಮತ್ತು ಋಣಾತ್ಮಕ ಬಾಹ್ಯತೆಗಳೆಂಬ 2 ವಿಧಗಳಿವೆ. GDP MP ಮತ್ತು GDP FC ಯ ಸಮೀಕರಣಗಳನ್ನು ಬರೆಯಿರಿ. ಇವೆಲ್ಲ ಮೋಸ್ಟ್. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅಧ್ಯಾಯ 3 ನೋಡೋಣ. ಓಕೆ, ಹಣ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ ನೋಡೋಣ. ಹಣ ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆ. ಇಲ್ಲಿ ಒಟ್ಟು 5 ಪ್ರಶ್ನೆಗಳು. ಈ ಒಂದು ಪಾಠದಲ್ಲಿ 5 ಪ್ರಶ್ನೆಗಳು ಏನಾಗ್ತವಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ನೋಡಿ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಓಕೆ, ಇಲ್ಲಿಯೂ ಕೂಡ ಟೋಟಲ್ 5 ಕ್ವೆಶನ್ಸ್. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ ನೋಡಿ. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ವಸ್ತುವಿನ ವಿನಿಮಯ ಪದ್ಧತಿ ಎಂದರೇನು? ಹಣದ ಅರ್ಥವನ್ನು ನೀಡಿ. ವಾಯಿದೆ ಠೇವಣಿ ಎಂದರೇನು? ಫಿಯಟ್ ಹಣ ಎಂದರೇನು? ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಹಣವನ್ನು ಮಾಧ್ಯಮವಾಗಿ ಬಳಸದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಸಾಟಿ ವಿನಿಮಯ ಪದ್ಧತಿ ಎಂದು ಕರೀತಾರೆ.
ಹಣದ ಅರ್ಥವನ್ನು ವ್ಯವಹಾರಗಳನ್ನು ಸುಗಮವಾಗಿಸಲು ಎರಡು ಕಡೆಯವರು ಒಪ್ಪಿಕೊಳ್ಳುವಂಥ ಒಂದು ಮಧ್ಯವರ್ತಿ ವಸ್ತುವನ್ನು ನಾವು ಹಣ ಎಂದು ಕರಿತೇವೆ. ವಾಯ್ದೆ ಠೇವಣಿ ಎಂದರೇನು, ಫಿಯೆಟ್ ಹಣ ಎಂದರೇನು, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ಸ್ ಇನ್ ದಿಸ್ ಚಾಪ್ಟರ್. ಅಧಿಕ ಶಕ್ತಿ ಹಣದ ಅರ್ಥವನ್ನು ಬರೆಯಿರಿ. ಅಂದರೆ ಕೇಂದ್ರ ಬ್ಯಾಂಕ್ ಚಲಾವಣೆಗೆ ತರುವ ಕರೆನ್ಸಿಯನ್ನು ಸಾರ್ವಜನಿಕರು ಮತ್ತು ವಾಣಿಜ್ಯ ಬ್ಯಾಂಕುಗಳು ಹೊಂದಿದ್ದು, ಈ ಹಣವು ಸಾಲ ನಿರ್ಮಾಣದ ಆಧಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಹಣದ ತಳ, ಅಧಿಕ ಶಕ್ತಿಯ ಹಣ ಅಥವಾ ಮೀಸಲು ಹಣ ಎಂದು ಕರಿತೇವೆ. CRR ಎಂದು ವಿಸ್ತರಿಸಿ ಅಂದರೆ ಕ್ಯಾಶ್ ರಿಸರ್ವ್ ರೇಟ್ ಅಂತ. ಬ್ಯಾಂಕು ದರ ಎಂದರೇನು ಅಂದರೆ ವಾಣಿಜ್ಯ ಬ್ಯಾಂಕುಗಳಿಗೆ ನೀಡುವ ಸಾಲದ ಮೇಲೆ ವಿಧಿಸುವ ಬಡ್ಡಿ ದರವನ್ನು ಬ್ಯಾಂಕು ದರ ಎಂದು ಕರೀತೇವೆ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ಇವೆಲ್ಲ ನೋಡಿ. ನೆಕ್ಸ್ಟ್ ಅಧ್ಯಾಯ 4, ಆದಾಯ ಮತ್ತು ಉದ್ಯೋಗದ ನಿರ್ಧಾರ. ಇಲ್ಲಿ ನೋಡಿ, ಇಲ್ಲಿ ಕೂಡ ಮಲ್ಟಿಪಲ್ ಚಾಯ್ಸ್ ಈ ಒಂದು ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಇದ್ದಾವೆ ನೋಡಿ. ಟೋಟಲ್ 5 ಇದ್ದಾವೆ. ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳಗಳು. ನೆಕ್ಸ್ಟ್ 3. ಓಕೆ, ಇದು ಎಲ್ಲ ಹೊಂದಿಸಿ ಬರೆಯಿರಿ, ಈ ಒಂದು ಪಾಠದಲ್ಲಿ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟು ಸ್ವಾಯತ್ತ ಅನುಭವದ ಅರ್ಥವನ್ನು ಬರೆಯಿರಿ. ಓಕೆ, ನೆಕ್ಸ್ಟು ಶ್ರೀಮಂತ ಉಳಿತಾಯದ ಪ್ರವೃತ್ತಿಯ ಅರ್ಥವನ್ನು ಬರೆಯಿರಿ. ಸರಾಸರಿ ಉಳಿತಾಯ ಪ್ರವೃತ್ತಿಯನ್ನು ವ್ಯಾಖ್ಯಾನಿಸಿ. ಪೂರ್ಣ ಉದ್ಯೋಗ ಮಟ್ಟದ ಆದಾಯದ ಅರ್ಥವನ್ನು ಬರೀಬೇಕು. ಇಲ್ಲಿ ಸಮಗ್ರ ಬೇಡಿಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ಓಕೆ, ಅಧ್ಯಾಯ 5 ನೋಡಿ. ಅಧ್ಯಾಯ 5 ಸರ್ಕಾರದ ಮುಂಗಡ ಪತ್ರ ಮತ್ತು ಆರ್ಥಿಕತೆ. ಇದು ಸೆಕೆಂಡ್ B ಪಾರ್ಟಲ್ಲಿ ಬರುವಂತಹ ಒಂದು ಲೆಸನ್ಸ್ಗಳು. ಇಲ್ಲಿ ಈ ಒಂದು ಲೆಸನ್ನಲ್ಲಿ ಇರುವಂಥ 5 ಮಲ್ಟಿಪಲ್ ಚಾಯ್ಸ್ ಇಂಪಾರ್ಟೆನ್ಸ್ ನೋಡಿ. ಉತ್ತರಗಳು ಇಲ್ಲಿ ಕೊಟ್ಟಿದ್ದೇನೆ. ಖಾಲಿ ಬಿಟ್ಟ ಸ್ಥಳಗಳು ಇದ್ದಾವೆ ಇಲ್ಲಿ. ನೆಕ್ಸ್ಟು ಕೆಳಗಿನ ಒಂದು ವಾಕ್ಯದಲ್ಲಿ ಅಥವಾ ಪದದಲ್ಲಿ ಉತ್ತರಿಸಿ. ಸಾರ್ವಜನಿಕ ಸರಕುಗಳೆಂದರೇನು? ಪುಕ್ಕಟೆ ಸವಾರ್ ಎಂದರೆ ಯಾರು? ಸಾರ್ವಜನಿಕ ಸರಬರಾಜು ಎಂದರೆ ಏನೆಂದು ಅರ್ಥೈಸುವಿರಿ? ಪುರೋಗಾಮಿ ತೆರಿಗೆ ಅರ್ಥ ನೀಡಿ. ಕಂದಾಯ ಸ್ವೀಕೃತಿ ಎಂದರೇನು? ಬಂಡವಾಳ ಸ್ವೀಕೃತಿಯ ಅರ್ಥವನ್ನು ಬರಿಬೇಕು. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಪ್ರತಿಯೊಂದಕ್ಕೆ 2 ಅಂಕ ಮಾತ್ರ. ಇಲ್ಲಿ ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆ ವ್ಯತ್ಯಾಸವನ್ನು ತಿಳಿಸಬೇಕು. ನೆಕ್ಸ್ಟ್ ಪುಕ್ಕಟೆ ಸವಾರ್ ಎಂದರೆ ಯಾರು? ಅವರನ್ನು ಹೇಗೆ ಕರೆಯುತ್ತಾರೆ? ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರ ನಡುವಿನ ವ್ಯತ್ಯಾಸವನ್ನು ತಿಳಿಸಿ. ಸಾರ್ವಜನಿಕ ಸರಕುಗಳನ್ನು ಸರ್ಕಾರವು ಏಕೆ ಪೂರೈಸಬೇಕು? ಕೇಂದ್ರ ಸರ್ಕಾರದ ತೆರಿಗೆಯೇತರ ಆದಾಯವನ್ನು ತಿಳಿಸಿ. ಪ್ರಮಾಣಾನುಗುಣ ತೆರಿಗೆಯು ಸ್ವಯಂಚಾಲಿತ ಸ್ಥಿರಕಾರಕವಾಗಿ ಏಕೆ ಕೆಲಸ ಮಾಡುತ್ತೆ? ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಕೊನೆಯ ಒಂದು ಮುಕ್ತ ಆರ್ಥಿಕತೆ, ಸಮಗ್ರ ಅರ್ಥಶಾಸ್ತ್ರದಲ್ಲಿಯೂ ಕೂಡ ಇವೆಲ್ಲ ಮಲ್ಟಿಪಲ್ ಚಾಯ್ಸ್ ಇದೆ ನೋಡಿ. ಓಕೆ, ಮಲ್ಟಿಪಲ್ ಚಾಯ್ಸ್. ನೆಕ್ಸ್ಟ್ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಕೂಡ ಇಲ್ಲಿ ಆನ್ಸರ್ಸ್ಗಳನ್ನು ಕೊಟ್ಟಿದ್ದೇನೆ. ಓಕೆ, ನೆಕ್ಸ್ಟು ಒಂದು ವಾಕ್ಯದ ಪ್ರಶ್ನೆಗಳು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಇವೆಲ್ಲ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ನನ್ನ ಪ್ರತಿಯೊಂದು ಫಸ್ಟ್ ಇಯರ್, ಸೆಕೆಂಡ್ ಇಯರ್, 10th, 9th, 8th ಡಿಗ್ರಿಗೆ ಸಂಬಂಧಪಡುವಂಥ ಎಲ್ಲ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ಗಳು, ಲೆಸನ್ಸ್ಗಳು ಸಪ್ರೇಟಾಗಿ ನಾನು ಹಾಕಿದ್ದೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಲಿಂಕನ್ನು ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು.